ಸೌತ್ ಅಲ್ಲೇನೆ ಬರುವಂತಹ ಹರಪನಹಳ್ಳಿ, ಇದು ಕೂಡ ಬೆಂಗಳೂರು ಸೌತ್ ಅಲ್ಲಿ ಬರುತ್ತೆ ವಿಧಾನಸಭಾ ಕ್ಷೇತ್ರ. ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದೊಳಗಡೆ ಇರೋದು. ಇಲ್ಲಿ ಆಟೋದವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಒಂದಿಷ್ಟು ಜನ ಇದ್ದಾರೆ. ಸರ್ ನಮಸ್ತೆ. ಯಾರು ಗೆಲ್ತಾರೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಹೇಳಕ್ಕಾಗಲ್ಲ ಸರ್, ಯಾರು ಅಂತ ಇಬ್ರು ಇದಾಗಿದ್ದಾರೆ. ಡಿ ಕೆ ಅವರು ಇದ್ದಾರೆ, ಈ ಕಡೆ ಮಂಜುನಾಥ್ ಇದ್ದಾರೆ. ಹೇಳಕ್ಕಾಗೋದಿಲ್ಲ ಸರ್, ಯಾರಂತೂ ಹೇಳಕ್ಕಾಗಲ್ಲ. ಫೈಟ್ ಇದೆಯಾ ಈ ಸಲ ಜೋರಾಗಿ? ಸಿಕ್ಕಾಪಟ್ಟೆ ಫೈಟ್ ಇದೆ ಸರ್, ಸಿಕ್ಕಾಪಟ್ಟೆ ಫೈಟ್ ಇದೆ. ಯಾಕೆ ಫೈಟ್ ಬಂದಿದೆ? ಇವರು ಜಯದೇವ್ ಒಳಗೆ ಇದ್ರಲ್ಲ, ಯಾರು ನಮ್ಮ ಮಂಜುನಾಥ್ ಅವರು, ಅವ್ರು ಸಿಕ್ಕಾಪಟ್ಟೆ ವೆಲಪ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಡಿ ಕೆ ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಎಂತ ಫೈಟ್, ಸಿಕ್ಕಾಪಟ್ಟೆ ಫೈಟ್ ಇದೆ ಸರ್. ಜನ ಏನ್ ನೋಡ್ತಾರೆ? ಜನ ಮೋದಿ ಅಲೆ ಅಂತ ಇದ್ದಾರೆ. ನಾನು ಯಾರಾಗ್ಬೇಕು? ನಮ್ಮ ಇವರೇ ನರೇಂದ್ರ ಮೋದಿ ಅವರೇ. ಅವರೇ ಆಗ್ಬೇಕು. ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಕೂಡ ಇನ್ನೂ ಅನುಭವ ಕಮ್ಮಿ ಸರ್. ಅನುಭವ ಕಡಿಮೆ. ಗ್ಯಾರಂಟಿಗಳು ಸಿಗ್ತಾ ಇದೆಯಾ? ಜನ ಗ್ಯಾರಂಟಿ ನೋಡಿ ಓಟ್ ಹಾಕ್ತಾರ? ಜನ ಮೇಲಲ್ಲ ಸರ್ ಡಿಫ್ರೆಂಟ್. ನೀವು ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಹಂಗೆ ತಿರ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಬಹಳ ವರ್ಷಗಳಿಂದ ಓಟ್ ಹಾಕಿರ್ಬೇಕು ನೀವು. ಎಷ್ಟು ವರ್ಷ ಇದು ಓಟ್ ಹಾಕ್ತಾ ಇರೋದು? ನಾವು 70 ವರ್ಷದಿಂದ ಆಗ್ತಾ ಇದ್ದೀರಿ. ಯಾರು ಗೆಲ್ತಾರ ಅನ್ಸುತ್ತೆ? ಅದು ದೇವ್ರ ಇಚ್ಛೆ, ಇಲ್ಲ ಓಟ್ರಿ ಇಚ್ಛೆ. ನಮ್ಮ ಜನ ಯಾರು ಆಗ್ತಾರೋ ಅವರು ಅದೃಷ್ಟ. ಏನ್ ನೋಡಿ ಓಟ್ ಹಾಕ್ತಾರೆ ಜನ? ಏನ್ ನೋಡಿ ಅಭಿವೃದ್ಧಿ ಯಾರು ಮಾಡ್ತಾರೋ ಅವ್ರು ನೋಡಿ ಹಾಕ್ತಾರೆ. ನಿಜ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾರ ಜನ? ಹೌದು, ಹಾಕ್ಬೇಕು. ಹಾಕ್ತಾರ? ಹಾಕ್ಬೇಕು. ಅಲ್ಲ, ಅಭಿವೃದ್ಧಿ ನೋಡಿ ಹಾಕ್ತಾರ, ಕಾಸು ನೋಡಿ ಹಾಕ್ತಾರ? ಅಯ್ಯ, ಕಾಸಿ ಓದ್ತಿರ್ತದೆ, ಸಾಯಂಕಾಲದ ಪಟ್ಟು ಕೊಡೋಗ್ಬಿಡ್ತದೆ. ಅದಕ್ಕೆ ಓಟ್ ಹಾಕಿರ್ತಾರೆ. ಅಯ್ಯ, ಹಾಕ್ತಾರೆ ಬುದ್ಧಿ ಇಲ್ದ ಜನಗಳು. ಬುದ್ಧಿ ಇಲ್ಲದೆ ಜನಗಳು. ಗ್ಯಾರಂಟಿಗಳದ್ದು ಹೆಂಗೆ ಅನುಕೂಲ ಆಗಿದೆಯಾ? ಆಗಿದೆ ಸರ್, ಗ್ಯಾರಂಟಿಗಳದ ಅನುಕೂಲ ಆಗಿದೆ. ಇಲ್ಲಿಗೆ ಯಾರು ಗೆಲ್ತಾರೆ? ಮಂಜುನಾಥ್ ಅವರು, ಡಿ ಕೆ ಸುರೇಶ್ ಅವರು? ಮಂಜುನಾಥ್ ಗೆಲ್ತಾರೆ ಅಂತ ಭರವಸೆ ಇದೆ. ಮಂಜುನಾಥ್ ಅವರ? ಸರ್ ನಮಸ್ತೆ. ನಮಸ್ತೆ ಸರ್. ಏನ್ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರದ ಕತೆ? ಚೆನ್ನಾಗಿದೆ ಸರ್. ಯಾರು ಗೆಲ್ತಾರೆ? ಸುರೇಶ್ ಅವರೇ. ಹೌದಾ? ಡಾಕ್ಟರ್ ಬಂದಿದೆ ಫೈಟು ನೋಡೋಣ ಸರ್. ಆಗತ್ತಂತೀರಾ ಇಲ್ವಂತೀರಾ? ಆಗಲ್ಲ ಬಿಡಿ, ಆಗಲ್ಲ. ಇವ್ರ ಮುಂದೆ ಅವ್ರು ನಡೆಯಲ್ಲ. ಒಂದ್ ಸೈಡೆ. ಓಕೆ, ಡೆಫಿನೆಟ್. ಪ್ರಧಾನಿ ಯಾರಾಗ್ಬೇಕು? ಪ್ರಧಾನಿ ಮೋದಿ ಅವರೇ ಇರಲಿ, ಇಲ್ಲಿ ಮಾತ್ರ ಇವ್ರು ಇರಲಿ ಅಷ್ಟು ಮಾತ್ರ ಇರಬೇಕು. ಓಕೆ ಓಕೆ. ಯಾರು ಗೆಲ್ತಾರೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಬೆಂಗಳೂರು ಗ್ರಾಮಾಂತರ ಈ ಸರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರ ಮೇಲೆ ಒಪ್ಪಿದೆ. ಯಾಕೆ? ಅವರೇನೋ ಏನಪ್ಪ ಶಸ್ತ್ರಚಿಕಿತ್ಸೆ ಮತ್ತು ಹೃದಯ ಇವೆಲ್ಲ ಮಾಡಿದ್ದಾರೆ. ಹಂಗಾಗಿ ಬಂದರೆ ನಮ್ಮ ಸೆಂಟ್ರಲಲ್ಲಿ ಅವ್ರಿಗೇನೋ ಹೆಲ್ತ್ ಮಿನಿಸ್ಟರ್ ಪೋಸ್ಟ್ ಕೊಡ್ತಾರಂತೆ. ಅವ್ರು ಗೆದ್ದರೆ ಚೆನ್ನಾಗಿರುತ್ತೆ ಅಂತ ನಮಗೂ ಒಂಥರ ಆಸೆ. ಈ ಗ್ಯಾರಂಟಿಗಳು ಹೆಂಗಿರುತ್ತೆ? ಗ್ಯಾರಂಟಿ ಹೋಗಿ ಸರ್, ಗ್ಯಾರಂಟಿ ಯಾವ್ದು ಬಂತು? ನಮ್ಗೆ ಯಾವುದು ಬಂದಿಲ್ಲ ಸರ್. ಯಾಕೆ, ನಿಮ್ ಬಿ ಪಿ ಎಲ್ ಇದೆಯಾ? ಬಿ ಪಿ ಎಲ್ ಕಾರ್ಡ್ ಇದೆ. ಬರ್ತಿಲ್ವಾ? ಏನು ಬರ್ತಾ ಇಲ್ಲ ಸರ್ ನಮಗೆ. ಕರೆಂಟ್ ಫ್ರೀ ಸಿಗ್ತಾ ಇಲ್ವಾ? ಇದೆ, ಕರೆಂಟ್ ಫ್ರೀ ಇದೆ. ಮತ್ತು ರೇಷನ್ದು ಅದು ಒಂದು ತಿಂಗಳು ಬರುತ್ತೆ, ಒಂದು ತಿಂಗಳು ಬರಲ್ಲ. 2,000 ರೂಪಾಯಿ ಹೆಣ್ಮಕ್ಳಿಗೆ ಇದುವರೆಗೂ ಒಂದು ಸರಿನೂ ಬಂದಿಲ್ಲ ನಮಗೆ. ಒಂದು ಸರಿನೂ ಬಂದಿಲ್ಲ ನಮಗೆ. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಮೋದಿ ಸರ್. ರಾಹುಲ್ ಗಾಂಧಿ ಅವ್ರಿಗೆ ಬೇಡ? ರಾಹುಲ್ ಗಾಂಧಿ ಅವ್ರದ್ದು ನಾವು ನೋಡಿಲ್ಲ. ಇವ್ರದ್ದು ಅಭಿವೃದ್ಧಿ ಚೆನ್ನಾಗಿದೆ, ಹೀಗಾಗಿ ನಮಗೆ ಮೋದಿ. ಹೌದು ಹೌದು, ಅವರೇ ಇರಲಿ ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಾರು ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಸಲ ಗೆಲ್ಲೋರು? ಈ ಸಲ ಡಿ ಕೆ ಸುರೇಶ್ ಸರ್. ಫೈಟ್ ಇದೆಯಾ ಈ ಸಲ? ಫೈಟ್ ಇದೆ, ಆದರೂ ಡಿ ಕೆ ಅಪೋಸಿಟ್ ಕ್ಯಾಂಡಿಡೇಟ್ ಯಾರು ಬಂದಿದ್ದಾರೆ ಈ ಸಲ? ಮಂಜುನಾಥ್ ಅವರು ಇದ್ದಾರೆ. ಗೊತ್ತಾಗಿದೆ ಸರ್. ಡಾಕ್ಟರ್ ವರ್ಸಸ್ ಡಿ ಕೆ ಸುರೇಶ್, ಯಾರು ಗೆಲ್ಬಹುದು? ಡಿ ಕೆ ಸುರೇಶ್ ಗೆಲ್ತಾರೆ. ಫೈಟು ಇದೆ, ಆದರೂ ಅವ್ರು ಗೆಲ್ತಾರೆ ಸರ್. ಅವರೇ ಗೆಲ್ತಾರೆ. ಹೌದು ಸರ್. ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಅಂತೀರಾ? ಆಗುತ್ತೆ ಸರ್. ಬಡವರಿಗೆಲ್ಲ ಮತ್ತು ಅನ್ನಭಾಗ್ಯದ ದುಡ್ಡು ಮತ್ತು 2,000 ರೂಪಾಯಿದು ಮತ್ತು ಈ ಶಕ್ತಿ ಯೋಜನೆ ಇವೆಲ್ಲ ಬಡವರಿಗೆ ಅನುಕೂಲ ಆಗ್ತದೆ. ಅದರಿಂದ ಡಿ ಕೆ ಸುರೇಶ್ ಗೆಲ್ತಾರೆ. ಜಾಸ್ತಿ ಲಾಭ. ಹೌದು. ಪ್ರಧಾನಿ ಯಾರಾಗಬೇಕು? ಮಲ್ಲಿಕಾರ್ಜುನ್ ಖರ್ಗೆ ಆದರೂ ಒಳ್ಳೆಯದು ಸರ್. ಅವ್ರಿಗೊಂದು ಅವಕಾಶ ಇರಲಿ ಕರ್ನಾಟಕದಿಂದ. ಅವ್ರಿಗೊಂದು ಅವಕಾಶ ಅಲ್ಲಿ ಅವಕಾಶ ಇರಬೇಕು ಅಂತೀರಾ? ಇಲ್ಲಿ ಮಂಜುನಾಥ್ ಅವ್ರಿಗೆ ಅವಕಾಶ ಬೇಡ ಅಂತೀರಾ? ಎಲ್ಲ ಇಲ್ಲಿ ಇರಲಿ ಸರ್, ನಮ್ಮ ಕರ್ನಾಟಕದವರಲ್ಲ ಸರ್. ಯಾರು ಗೆಲ್ತಾರೆ ಈ ಸಲ ಎಲೆಕ್ಷನ್ ಅಲ್ಲಿ? ಗೊತ್ತಿಲ್ಲ ಸರ್ ನಮಗೆ. ಓಟ್ ಹಾಕ್ತೀರಾ? ಹಾಕ್ತೀವಿ. ಏನ್ ನೋಡಿ ಓಟ್ ಹಾಕ್ತೀರಾ? ಏನು ನೋಡಿ ಓಟ್ ಹಾಕ್ತೀರಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಹಾಕ್ತೀವಿ. ಯಾರು ಒಳ್ಳೇದು ಮಾಡಿದ್ದಾರೆ? ಮೋದಿ ಒಳ್ಳೇದು ಮಾಡಿದ್ದಾರೆ. ಮೋದಿ ಅವರು ಒಳ್ಳೇದು ಮಾಡಿದ್ದಾರೆ. ನಮಸ್ತೆ. ಮಾತಾಡಿ, ಅದ್ರಲ್ಲಿ ಏನಿದೆ? ಓಟ್ ಹಾಕ್ತೀರಾ? ಹಾಕ್ತೀರಿ ಸರ್. ಏನ್ ನೋಡಿ ಓಟ್ ಹಾಕ್ತೀರಾ? ಯಾವ್ದರ್ಕನ ಹಾಕೋದು, ಒಂದರ್ಕ. ಯಾವ್ದಕ್ಕಾದ್ರೂ ಒಂದ್ ಹಾಕ್ಬಿಟ್ರೆ ಹೆಂಗದು? ಇನ್ನ ಒಂದು ಓಟ್ ತಾನೆ, ಯಾವ್ದರ್ಕನ ಒಂದು ಹಾಕೋದು. ಇಂಥದಕ್ಕೆ ಹಾಕಂದ್ರೆ ಆಗ್ತದೆ. ನೀವು ಯೋಚನೆ ಮಾಡಿ ಹಾಕ್ಬೇಕು. ಆಯ್ತು, ಹಾಕ್ತೀರಿ. ಯಾರು ಯಾವ್ದರ್ಕನ ಹಾಕೋದು? ಇಂಥದಕ್ಕಂತ ಹೇಳಿದ್ರೆ ತಾನಪ್ಪ ಇಂಥದಕ್ಕೆ ಹಾಕ್ತೀರಿ ಅನ್ನೋದು. ಹೇಳೋಂಗಿಲ್ಲ ಅಂತದಲ್ವಾ? ಕೈಗೆ ಹಾಕೋ. ಪ್ರಧಾನಿ ಯಾರಾಗ್ಬೇಕು? ಕೈಗೆ ತಾನೇ ಹಾಕ್ಬೇಕು. ಹಾಕ್ತೀರಿ ಹೋಗ. ಈಗ ಯಾರು ಗೆಲ್ತಾರೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಸರ್, ಈಗ ನಮ್ಮ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಸೆಂಟ್ರಲ್ ಬಂದು ನಮಗೆ ಮೋದಿ ಅವ್ರು ಬೇಕು. ಅಂದರೆ ಡಿ ಕೆ ಸುರೇಶ್ ಅವರು ಸುಮಾರು 10 ವರ್ಷಗಳಿಂದ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಕಡೆ ಮೋದಿನೇ ಬೇಕು, ಡಿ ಕೆ ಸುರೇಶ್ ಅವರು ಬೇಕಂತ ನಮ್ಗನ್ಸುತ್ತೆ. ಈಗ ಅಗೇನ್ಸ್ಟ್ ಯಾರು ನಿಂತಿದ್ದಾರೆ ಗೊತ್ತಾಯ್ತಾ? ಹೌದು, ಮಂಜುನಾಥ್ ಅಂತ. ಅವರು ಒಳ್ಳೆ ವ್ಯಕ್ತಿ.
ನೋಡೋಣ ಯಾರು ಒಳ್ಳೆ ಫೈಟ್ ಇದೆ. ಫೈಟ್ ಇದೆಯಾ ಈ ಸಲ? ಒಳ್ಳೆ ಫೈಟ್ ಇದೆ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿ ಮಾತು. ಮುಂದೆ ಹೋಗ್ತೀನಿ, ಮತ್ತೊಂದಿಷ್ಟು ಜನರನ್ನ ಮಾತಾಡಿಸ್ತೀನಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾಗಿರುವಂಥ ಲೋಕಸಭಾ ಕ್ಷೇತ್ರ. 3 ಜಿಲ್ಲೆಗಳು ಬರುತ್ತೆ, ತುಮಕೂರು, ಬೆಂಗಳೂರು, ಅದಾದ ನಂತರ ನಿಮಗೆ ಬೆಂಗಳೂರು ಗ್ರಾಮಾಂತರ. ಸೊ 3 ಜಿಲ್ಲೆಗಳಲ್ಲಿ ಸೇರ್ಕೊಳ್ಳೋದ್ರಿಂದ ಹೇಗೆ ಫೈಟ್ ಆಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ ನೋಡಬೇಕು, ಬನ್ನಿ. ಸೊ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಇನ್ನೊಂದು ಜಾಗಕ್ಕೆ ಬಂದಿದ್ದೀನಿ ನಾನು. ಈ ಜಾಗ ನಿಮಗೆ ಬೆಂಗಳೂರು ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ, ಅದು ಬನ್ನೇರುಘಟ್ಟ. ಸೊ ಇಲ್ಲೊಂದಿಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸೋ ಕೆಲಸ ಮಾಡ್ತೀನಿ. ಸರ್ ನಮಸ್ತೆ. ಯಾರು ಗೆಲ್ತಾರೆ ಸರ್ ಇವತ್ತು? ಡಿ ಕೆ ಸುರೇಶ್. ಫೈಟ್ ಚೆನ್ನಾಗಿದೆಯಾ ಈ ಸಲ? ಫೈಟ್ ಅನ್ನ ಡಿ ಕೆ ಸುರೇಶ್ ಬಿಟ್ರೆ ಯಾರು ಗೆಲ್ಲಲ್ಲ. ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಈ ಸಲ ಕಾಂಗ್ರೆಸ್ ಬರಲಿ ಸರ್. ನೋಡಿ 10 ವರ್ಷ ನೋಡಿದೀವಿ, ಈ ಸಲ ನೋಡೋಣ. ಸ್ವಲ್ಪ ಜನಗಳು ಅಲ್ಲಿ 10 ವರ್ಷ ನೋಡಿದೀವಿ. ಹೌದು, ಅಲ್ಲಿ 10 ವರ್ಷ ನೋಡಿದೀನಿ ಅಂದ್ರೆ ಇಲ್ಲಿ ಡಿ ಕೆ ಸುರೇಶ್ ಅವ್ರ 10 ವರ್ಷ ನೋಡಿಲ್ಲ ಅಂತ ಯಾಕನ್ನಲ್ಲ? ಇಲ್ಲಿ ಚೆನ್ನಾಗಿ ಕೆಲಸ ಕಾಮಗಾರಿ ಚೆನ್ನಾಗಿ ಮಾಡಿದ್ದಾರೆ. ಕುಡಿಯೋ ನೀರಿನ ಯೋಜನೆ ತಂದಿದ್ದೆ ಫಸ್ಟ್ ಅವ್ರು ಕೆಲಸ ಮಾಡಿಲ್ಲ ಅಂತ. ಅಲ್ಲಿ ಏನ್ ನಾವು ನೋಡಿಲ್ಲ ಬಿಡಿ. ಬಿಜೆಪಿ JDS ಮೈತ್ರಿ ಆಗಿದೆಯಲ್ಲ, ಅದೇನೋ ಯಾರಿಗ್ ಲಾಭ ಆಗುತ್ತೆ? ಯಾರಿಗೆ ಅಂದ್ರೆ ಇವ್ರಿಗೆ ಬಿಜೆಪಿಗೆ ಲಾಭ ಆಗೋದು ಆಗುತ್ತಂತೀರಾ? ಒಂದಾಗ್ಬಿಡ್ತಾರ? ಬಟ್ ಲಾಸ್ಟ್ ಟೈಮ್ ಕಾಂಗ್ರೆಸ್ JDS ಒಂದಾದಾಗ ಆಗಿರ್ಲಿಲ್ಲ. ಆಗಲ್ಲ ಬಿಡಿ. ಈ ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿಗಳು ಓಟಿಗೆ ಕನ್ವರ್ಟ್ ಆಗುತ್ತಾ? ಅಯ್ಯೋ ಏನಿಲ್ಲ, ಆ ಥರ ಏನಿಲ್ಲ ಬಿಡಿ. ಯಾಕೆ? ಸುಮ್ಮನೆ ಅವ್ರೇನೋ ಯಾರ ಅಪ್ಪನ ಆಸ್ತಿ ತಗೊಂಡು ದಾನ ಮಾಡಿ ಗೆದ್ಬಿಟ್ರೆ ಆಯ್ತದಾ? ಯಾರಾಗ್ಬೇಕು ಪ್ರಧಾನಿ? ಪ್ರಧಾನಿ ಮೋದಿನೇ ಇಲ್ಲಿ. ಯಾರು ಗೆಲ್ತಾರ ಅನ್ಸುತ್ತೆ ನಿಮ್ಗೆ? ಮಂಜುನಾಥ್ನ ಗೆದ್ಲಿ ಬಿಡಿ ಸರ್. ಅಲ್ಲ, ಯಾರು ಗೆದ್ರೆ ಒಳ್ಳೇದು ಅನ್ಸುತ್ತೆ ನಿಮ್ಗೆ? ಮಂಜುನಾಥ್ನ ಗೆದ್ರೆ ಒಳ್ಳೇದು. ಈ ಗ್ಯಾರಂಟಿಗಳದ್ದು ಹೆಂಗೆ ಅನುಕೂಲ ಆಗಿದೆಯಾ ಸರ್ಕಾರ ಕೊಟ್ಟಿರೋದು? ಇವಾಗ ಏನು ಅನುಕೂಲ ಇದೆ ಬಿಡಿ ಸರ್, ಏನೂ ಇಲ್ಲ. ಯಾಕೆ ಮನೇಲಿ ಹೆಣ್ಮಕ್ಳಿಗೆ 2,000 ಕೊಡ್ತಾರೆ, ಎಲ್ಲೆಲ್ಲಿ ಬೇಕು ತಿರುಗಾಕ್ ಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿ. ಅವ್ರು ಇನ್ಯಾರು ಇರ್ತಾರೆ ಸರ್, ಹೆಣ್ಮಕ್ಳು ಒಬ್ಬರು ಇರಲ್ಲ, ಟಿಕೆಟ್ ಇಲ್ಲ, ಏನೂ ಇಲ್ಲ, ಹೋಗ್ತಿರೋದೆ. ತಪ್ಪ ಹೆಣ್ಮಕ್ಳು ಹೋದ್ರೆ? ತಪ್ಪಂತಲ್ಲ ಸರ್, ಮನೆ ಕೆಲಸ ಮಠ ಗಂಡ ಅನ್ನೋದು ಇಲ್ದೆಲ್ಲ ಹೋಗ್ತವೆ. ಪಾಪ ಅವ್ರು ಏನು ಮಾಡಬೇಕು? ಈಗ ಅದನ್ನ ನೋಡಿ ಹೆಣ್ಮಕ್ಳು ಓಟ್ ಹಾಕಲ್ಲ ಅಂತೀರಾ? ಆ ಹೆಣ್ಮಕ್ಳು ಹಾಕ್ತಾರೆ, ಈ ಗಂಡು ಮಕ್ಳು ಹಾಕೋದು ಭಾಳ ಕಷ್ಟ, ಅವ್ರನ್ನೂ ಹಾಕ್ಸೋದು ಕಷ್ಟನೇ. ಹಂಗಂತೀರಾ? ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಸರ್, ಈ ಎಲೆಕ್ಷನಲ್ಲಿ ನಾವು ಯಾವುದು ಇದು ಮಾಡೋಕ್ಕೆ ಬರಲ್ಲ ಸರ್, ಯಾರಿಗೂ ನಾವು ಹೇಳೋಕ್ಕೆ ಬರಲ್ಲ. ನಮ್ಮ ಡ್ಯೂಟಿ ಆಯಿತು, ನಾವು ಆಯಿತು. ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ನಾವು ಹೇಳಕ್ಕೆ ಹೋದ್ರೆ ತಪ್ಪಾಗುತ್ತೆ. ಯಾರು ಬಂದರೂ ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಸರಿ, ಆಯ್ತು ಸರ್, ಹೋಗೋಣ. ಮುಂದೆ ಇನ್ನೊಂದಿಷ್ಟು ಜನ ಮಾತಾಡ್ಸೋಣ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಅಂತಂದರೆ ಅದು ರಾಜರಾಜೇಶ್ವರಿ ನಗರ. ಸೊ ಈಗ ನಾವು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಒಳಗಡೆಗಿದ್ದೀವಿ. ಸೊ ಈ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಒಂದಿಷ್ಟು ಜನ ಇದ್ದಾರೆ. ಹಳ್ಳಿ ತೋಟದಿಂದನೇ ಬಂದಿರುವಂಥ ಒಂದಿಷ್ಟು ತರಕಾರಿ ಇಲ್ಲಿದೆ, ಅಲ್ಲೇ ಬಂದಿದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಯಾರು ಗೆಲ್ತಾರೆ ಈ ಸಲ? ನೋ ಡೌಟ್ ಸರ್, ಮೋದಿ ಬಿಜೆಪಿ ಪ್ರಧಾನಿ ಆಯ್ತು ಇಲ್ಲಿ. ಡಾಕ್ಟರ್ ಮಂಜುನಾಥ್. ಹೌದಾ? ಈಗ ಗೊತ್ತಾಗ್ಬಿಟ್ಟಿದೆ ಡಾಕ್ಟರ್ ಮಂಜುನಾಥ್ ಅವರು ಅಂತೇಳಿ ಎಲ್ಲ ಕಡೆ ಬರಬೇಕು. ಅವ್ರು ಬಂದರೆ ತುಂಬ ಚೆನ್ನಾಗಿ ಇದೆ ಅನ್ಸುತ್ತೆ ಈ ಸಲ. ಇಟ್ ಮೇ ಬಿ 50-50. ಗ್ಯಾರಂಟಿಗಳು ವರ್ಕೌಟ್ ಆಗುತ್ತಾ ಕಾಂಗ್ರೆಸ್? ನೋ ವೇ ಅಟ್ ಆಲ್. ಇಲ್ಲಿ ಮೇಡಮ್ ಇದ್ದಾರೆ, ಅವರು ತಗೊಳ್ಳೋದು. ಮೇಡಮ್ ನಾವು ಕೇಳೋದು ನಮಸ್ಕಾರ. ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಡಾಕ್ಟರ್ ಮಂಜುನಾಥ್ ಅವರು ನಿಂತಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ. ಬಿಜೆಪಿನೇ ಗೆಲ್ಲೋದು. ಡಿ ಕೆ ಸುರೇಶ್ ಅವರು ಏನು ಅಷ್ಟು ಇದಿಲ್ಲ ಗ್ಯಾರಂಟಿ. ಗ್ಯಾರಂಟಿಗಳೆಲ್ಲ ಹೆಣ್ಮಕ್ಳು ಕೊಟ್ಟರೆ ಯಾವ ಕಡೆ ಬೇಕಾದ್ರೆ ತಿರುಗಿ ಬಿಡ್ಬೋದು. ನೀರು ಕೊಟ್ರೆ ನೀರಿನ ವಿಚಾರದಲ್ಲಿ 100% ಹೆಂಗೆ ಮಹಿಳೆಯರಿಗೆ ಯಾರಿಗಾರು ಕೇಳಿ ನೀರಿನ ವಿಷಯನೇ ಮಾತಾಡೋದು. ಗ್ಯಾರಂಟಿಗಳು ವಿಚಾರ ಇದೆ ಅಂತ ಇಲ್ಲ, ಗ್ಯಾರಂಟಿಗಳು ನಾವು ನಂಬಲ್ಲ. ಯಾಕೆಂದ್ರೆ ಕೊಟ್ಟಿರೋದು ನೋಡ್ಬಿಟ್ಟಿದೀವಿ. ಅರ್ಧ ಬಂದಿಲ್ಲ. ಇಲ್ಲ, ಅರ್ಧ ಬಂದಿದೆ, ಅರ್ಧ ಬಂದಿಲ್ಲ. ನಮ್ಮ ಫ್ರೀ ಕೊಟ್ಟಿದ್ದಾರೆ. ಬಸ್ ಕೊಟ್ರೆ ಏನು ಪ್ರಯೋಜನ? ಉಳಿದಿರೋದಾದ್ರೂ ಫ್ರೀ. ಅಲ್ಲಿ ಹೋಗೋಯ್ತಲ್ಲ, ಅಲ್ಲಿಗೆ ಕೊಟ್ಟಿರೋದು ಅಲ್ಲಿಗೆ ಹೋಯ್ತು. ಇಲ್ಲ, ಏನೇ ಮಾಡಿದ್ರು ಸಹ ಇವಾಗ ನೀರಿನ ಅಗತ್ಯ ಇದೆ. ನೀರಿನ ಅಗತ್ಯ ಅವ್ರು ಫುಲ್ಫಿಲ್ ಮಾಡೋಕೆ ಆಗ್ತಾ ಇಲ್ಲ. ನೋಡೋಣ, ಅವ್ರು ಬರಲ್ಲ, ಬಿಜೆಪಿನೇ ಬರೋದು. ಪ್ರಧಾನಿ ಯಾರಾಗೋದು? ಪ್ರಧಾನಿಯವರು ಮೋದಿ. ಸರ್ ನಮಸ್ತೆ. ನಮಸ್ತೆ. ಯಂಗ್ಸ್ಟರ್ಸ್ ಏನು ನೋಡ್ತಾ ಇದ್ರಿ ಈ ಬಾರಿ ಚುನಾವಣೆಯಲ್ಲಿ? ಆಬ್ವಿಯಸ್ಲಿ ಮೋದಿನೇ ಗೆಲ್ಲೋದು. ಇಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ? ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್. ಇಲ್ಲಿ ಡಿಸರ್ವಬಲ್ ಕ್ಯಾಂಡಿಡೇಟ್ ಮಂಜುನಾಥ್ ಅವರು, ಬಟ್ ಡಿ ಕೆ ಸುರೇಶ್ ಅವರೇ ಗೆಲ್ತಾರೆ. ಸರ್ ನಮಸ್ತೆ. ಸರ್ ಏನಾಗುತ್ತೆ ಸರ್ ಈ ಸಲ ಎಲೆಕ್ಷನ್ ಬೆಂಗಳೂರು ಗ್ರಾಮಾಂತರ? ಬಿಜೆಪಿ ಬರೋದು. ಹೌದಾ? ಯಾರಿಗೆ ಹೊಸ ಕ್ಯಾಂಡಿಡೇಟ್ ಗೊತ್ತಿದೆಯಾ? ಡಾಕ್ಟರ್ ಮಂಜುನಾಥ್ ಗೊತ್ತಾಗಿದೆ. ಈಗ ಫೈಟ್ ಕೊಡ್ತಾರೆ ಈ ಸಲ? ಯಾರು? ವಾಕ್ ಓವರ್ ಮಂಜುನಾಥ್. ವಾಕ್ ಓವರನೇ. ವಾಕ್ ಓವರ್. ಯಾರಾಗಬೇಕು ಪ್ರಧಾನಿ? ಪ್ರಧಾನಿ ಮೋದಿ. ಗ್ಯಾರಂಟಿಗಳು ಅನುಕೂಲ ಆಗುತ್ತೆ ಅಂತಾರೆ ಕಾಂಗ್ರೆಸ್ಗೆ, ಇಲ್ವಾ? ಕಾಂಗ್ರೆಸ್ ಆಗಲ್ಲ ಈ ಸತಿ. ಅಲ್ಲ, ಹೆಣ್ಮಕ್ಳೆಲ್ಲ ಗ್ಯಾರಂಟಿ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾರೆ, ಹೇಳ್ತಾರೆ. ಎಲ್ಲಿ ಯಾರಿಗೂ ಏನು ಗ್ಯಾರಂಟಿನಲ್ಲಿ ಯಾರಿಗೂ ಯಾವುದೂ ತಲುಪಿಲ್ಲ. ಕೆಲವರಿಗೆಲ್ಲ ಎಲ್ಲ ಅವ್ರವ್ರಿಗೆ ಬೇಕು ಅಂತ ಇದ್ದವ್ರಿಗೆ ಕೊಟ್ಟಿದ್ದಾರೆ ಅಷ್ಟೇ, ಇನ್ಯಾರಿಗೂ ತಲುಪೇ ಇಲ್ಲ. ನಮಸ್ತೆ ಸರ್.
ನಮಸ್ತೆ. ಏನಾಗುತ್ತೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರ? ಸರ್ ಐಡಿಯಲಿ ಟಫ್ ಫೈಟ್ ಇದೆ. ಡಿ ಕೆ ಸುರೇಶ್ ಗೆಲ್ತಾರೆ, ಬಟ್ ನಮ್ಮ ಜನ ಮಂಜುನಾಥ್ ಅವರು ಅಂತ ರೆಕಗ್ನೈಸ್ ಮಾಡಿ ಓಕೆ ಇವ್ರು ವ್ಯಾಲ್ಯೂಬಲ್ ಕ್ಯಾಂಡಿಡೇಟ್ ಅಂತ ಗೊತ್ತಾದರೆ ಅವಾಗ ಮಂಜುನಾಥ್ ಗೆಲ್ಲೋ ಚಾನ್ಸ್ ಇದೆ. ಬಟ್ ಐಡಿಯಲಿ ನೋಡಿದ್ರೆ ಬಿಕಾಸ್ ನಾವು ಪ್ರತಿ ಸತಿನೂ ಹಾಗೆ ಆಗ್ತಿದೆ, ಇವ್ರು ಗೆಲ್ತಾರೆ ಅಂದ್ಕೊಂಡು ಡಿ ಕೆ ಸುರೇಶ್. ಸೊ ಬಟ್ ಟಫ್ ಫೈಟ್ ಇರುತ್ತೆ ಈ ಸಲ ತುಂಬ ಟೈಪ್ ಫೈಟ್. ಹೌದು. ಯಾಕೆ ಮಂಜುನಾಥ್ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು? ಸರ್ ಕಂಪ್ಯಾರಿಟಿವ್ಲಿ ಇವಾಗ ನಾನು RR ನಗರ 15 ವರ್ಷದಿಂದ ಇದ್ದೀನಿ. ನಾನು ಸುರೇಶ್ ಏನು ಮಾಡಿದ್ದಾರೆ ಹತ್ರ ಇವರೆಲ್ಲ ಡೆವಲಪ್ಮೆಂಟ್ ಏನು ಮಾಡಿದ್ದಾರೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಮಂಜುನಾಥ್ ಅವರು ಒಂದು ಇನ್ಸ್ಟಿಟ್ಯೂಷನನ್ನು ಇಷ್ಟು ವರ್ಷ ನಡೆಸ್ಕೊಂಬಂದಿದ್ದಾರೆ. ಅದೇ ಥರ ಒಂದು ಇನ್ಸ್ಟಿಟ್ಯೂಷನ್ ನಡೆಸಿದವ್ರಿಗೆ ಒಂದು ಏರಿಯಾ ನಡೆಸ್ಬೋದು, ಆ ಎಕ್ಸ್ಪೀರಿಯನ್ಸ್ ವರ್ಕೌಟ್ ಆಗುತ್ತೆ. ಪ್ರಧಾನಿ ಯಾರಾಗಬೇಕು? ಮೋದಿ ಸರ್. ವೈ ನಾಟ್? ರಾಹುಲ್ ಗಾಂಧಿ ನಾನು ಕಾಂಗ್ರೆಸೆಂಟಲ್ಲಿ ಇದ್ದಾಗೂ ಅಲ್ಲಿ ಇದಕ್ಕೆ ಬಂದಿದ್ರು. ಬೇರೆ ಯಾರು ಫೈಟರ್ಸ್ ಇಲ್ಲ ಅಂತೀರಾ? ಅಪೋಸಿಷನಲ್ ಕ್ಯಾಂಡಿಡೇಟ್ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಯಾರಿಲ್ಲ. ಮಮತಾ ಬ್ಯಾನರ್ಜಿ, ಅರವಿಂದ್ ಕೇಜ್ರಿವಾಲ್. ಮೇಡಮ್ ನಮಸ್ತೆ. ಏನ್ ಮೇಡಮ್ ಈ ಸಲ ಎಲೆಕ್ಷನ್ ಹೆಣ್ಮಕ್ಳ ಮೇಲಿನ ಎಲೆಕ್ಷನ್ ಡಿಪೆಂಡ್ ಅಂತ ಹೇಳಿದ್ದಾರೆ ಈ ಸಲ? ಹೆಣ್ಮಕ್ಳ ಮೇಲೆ ಏನಿಲ್ಲ ಸರ್, ಗ್ಯಾರಂಟಿಗಳೆಲ್ಲ ಮಹಿಳಾ ಸಬಲೀಕರಣಕ್ಕೋಸ್ಕರ ಕೊಟ್ಟಿರೋದೇ ಅವರಿಗೋಸ್ಕರ, ಅವ್ರಿಗೆಲ್ಲಕ್ಕೋಸ್ಕರ ಗ್ಯಾರಂಟಿ ಕೊಟ್ಟರು ಅಷ್ಟೇನೆ. ಬೇರೆ ಕೆಲ್ಸಕ್ಕೋಸ್ಕರ ಮಹಿಳೆ ರೋಟ್ ಹಾಕಲ್ಲ ಅಂತೀರಾ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಹಾಕಲ್ಲ? ಗ್ಯಾರಂಟಿಯಿಂದ ತುಂಬಾನೇ ಪ್ರಾಬ್ಲಮ್ ಆಗಿದೆ ಸರ್. ಯಾರಿಗೆ ಬೇಕು ಸರ್ ಬಸ್ ಫ್ರೀ? ಯಾರಿಗೆ ಬೇಕು? 1000 ರೂಪೀಸ್ ಕೊಟ್ಟರೆ ಇಡೀ ಬೆಂಗಳೂರೆಲ್ಲ ಸುತ್ತಬೋದಿತ್ತು. ಈಗ ಅವರು ಗ್ಯಾರಂಟಿ ಅಂತ ಹೇಳಿ ಯಾರು ಎಲ್ಲೂ ಹೋಗೋಕ್ಕೆ ಆಗೋದಿಲ್ಲ, ಅಷ್ಟು ಸಿಕ್ಕಾಪಟ್ಟೆ ಕ್ರೌಡು. 2,000 ರೂಪಾಯಿ ಬರುತ್ತೆ, ಕರೆಂಟ್ ಬಿಲ್ ಫ್ರೀ ಇದೆ. 2,000 ರೂಪಾಯಿ ಸರ್ ಎಲ್ರಿಗೂ ಬರ್ತಿದೆ ಅನ್ನೋದೇನು ಗ್ಯಾರಂಟಿ ಇಲ್ಲ. ಯಾರ್ಯಾರಿಗೆ ಬರ್ತಿದೆ 2,000 ರೂಪಾಯಿ? ಬಂದವರಾದ್ರೂ ಹಾಕಲ್ವಾ? ಬಂದಿರೋರು ಖಂಡಿತ ಹಾಕೋದಿಲ್ಲ. ಏನು ಆಗ್ತಾರೆ ಈಗ RR ನಗರದಲ್ಲಿ ಏನು ಇಂಪ್ರೂವ್ ಆಗಿದೆ ಸರ್? ಈಗ ಇಂಪ್ರೂವ್ಮೆಂಟ್, ಈಗ ಡೆವಲಪ್ಮೆಂಟೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇವಾಗ ಡಿ ಕೆ ಸುರೇಶ್ ಏನು ಮಾಡಿದ್ದಾರೆ? ಶಿವಕುಮಾರ್ ಏನು ಮುನಿರತ್ನ ಅವ್ರನ್ನ ಕೇಳಬೇಕು. ಅದನ್ನ ಮುನಿರತ್ನ ಪಾಪ ಎಷ್ಟೆಲ್ಲ ಕೇಳ್ಕೊಂಡ್ರು ಅವ್ರು ಡೆವಲಪ್ಮೆಂಟ್ಗೆ ಏನು ಕೊಡ್ತಾನೆ ಇಲ್ವಲ್ಲ ಅವರು. ಅದೇ ಸ್ಟಾಪ್ ಮಾಡ್ತೀರಾ ನೀವು? ಎಸ್, ನೋಡಿ ನಮ್ಮ RR ನಗರ ನೀವೇ ಬಂದಿದ್ದೀರಲ್ಲ, ನೋಡಿ ಸರ್ ಹೆಂಗಿದೆ ಅಂತ. ಯಾರಾಗ್ಬೇಕು ಪ್ರಧಾನಿ? ಮೋದಿ ಸರ್. ಅವ್ರು ಬಿಟ್ರೆ ಯಾರು ಇಲ್ಲ. ಗೆಲ್ತಾರೆ ಯಜಮಾನ್ರು ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ? ಅದರಲ್ಲಿ ಬಿಗ್ ಫೈಟ್ ಇದೆ. ಬಿಗ್ ಫೈಟ್ ಇದೆಯಾ? ಬಿಗ್ ಫೈಟ್. ನಿಮ್ಮ ಅನುಭವದಲ್ಲಿ ಬಿಗ್ ಫೈಟ್ ಕಾಣ್ತಿದೆ. ಬಿಗ್ ಫೈಟ್. ಈ ಬಿಜೆಪಿ ಮತ್ತು JDS ಮೈತ್ರಿ ಆಗಿದೆಯಲ್ಲ, ಮೈತ್ರಿ ಅನುಕೂಲ ಆಗುತ್ತಾ? ಅದೇ ಆನೆ ಬಲ ಬಂದಂಗೆ ಆಗಿದೆ. ಆನೆ ಬಲ ಬಂದಂಗೆ ಆಗಿದೆಯಾ? ಭಾರಿ ನೀರು ಕುಡಿತಾನೆ ಅದಕ್ಕೆ. ಹೌದಾ? ಲಾಸ್ಟ್ ಟೈಮ್ ಕಾಂಗ್ರೆಸ್ JDS ಒಂದಾದಾಗ ಅನುಕೂಲ ಆಗಿರಲಿಲ್ಲ. ಅದೇ ಒಂಥರ, ಈ ಸಾರಿ ಒಂಥರ. ಈ ಸಾರಿ ಅಭ್ಯರ್ಥಿ ಅಂತ ಸ್ಟ್ರಾಂಗ್ ಯಾರು ಇರಲಿಲ್ಲ. ಅವಾಗ ಈಗ ಸ್ಟ್ರಾಂಗ್ ಅಭ್ಯರ್ಥಿ ಅವರು. ಅವಾಗ ಇರ್ಲಿಲ್ಲ, ಈಗ ಸ್ಟ್ರಾಂಗ್ ಇದ್ದಾರೆ. ಸ್ಟ್ರಾಂಗ್ ಫೈಟ್ ಕೊಡ್ತಾರೆ. ಫೈಟ್ ಕೊಡ್ತಾರೆ. ಹೆಣ್ಮಕ್ಳೆಲ್ಲ ಒಂದ್ ಕಡೆಗೆ ಬರಲ್ವಾ? ಗ್ಯಾರಂಟಿ ಓಟ್ ಬರಲ್ಲ. ಗ್ಯಾರಂಟಿ ನೋಡಿ ಬರಲ್ಲ. ಗ್ಯಾರಂಟಿ ಎಲ್ಲ ಅನುಕೂಲ ತಗೊಂಡಿದ್ದಾರೆ. ಅದರಲ್ಲಿ 50% ಹೋಗಿದ್ದಾರೆ. ಅವನು 50% ಹೋಗಿತಾರ. ಪ್ರಧಾನಿ ಯಾರಾಗ್ಬೋದು? ಮೋದಿ. ಮೋದಿ ಸಿಂಗಲ್ ನೇಮ್. ಬೇರೆ ಯಾರು ಇಲ್ವಾ ಮೋದಿಗೆ ಸರಿ ಸರಿ? ಇನ್ನು 5 ವರ್ಷ ಯಾರು ಬೇಡ, ಅವರೇ. RR ನಗರ ಜನ ಏನ್ ನೋಡ್ತಾ ಇದಾರೆ ಈ ಸಲ? ಸರ್ 100ಕ್ಕೆ 100 ಮಂಜುನಾಥ್ ಗೆಲ್ತಾರೆ ಸರ್. ಯಾಕೆ ಡಾಕ್ಟರ್ ಗೆಲ್ತಾರೆ? ಅವನು ಆನೆಸ್ಟಿ ಪರ್ಸನ್ನು. 100% ಟಫ್ ಫೈಟ್ ಇದೆ. ಟಫ್ ಫೈಟ್ ಇದ್ರೂ ಮಂಜುನಾಥ್ ಗೆಲ್ತಾರೆ. ಬಂಡೆ ಮುಂದೆ ಕಷ್ಟ ಅಂತಾರೆ. ಯಾವ ಬಂಡೆನೂ ಇಲ್ಲ, ಕಲ್ಲು ಇಲ್ಲ, ಮಣ್ಣು ಇಲ್ಲ, ಎಲ್ಲ ಧೂಳಾಗೋಯ್ತದೆ ಇವಾಗ. DK ಬ್ರದರ್ಸ್ ಮುಂದೆ ಕಷ್ಟ ಆಗುತ್ತೆ ಅಂತಾರೆ. ಯಾವ ಜನ ಪ್ರಬುದ್ಧರಾಗಿದ್ದಾರೆ, ತಿಳುವಳಿಕೆಸ್ತರು ಎಲ್ಲ. ಇದೆಲ್ಲ ಈ ಗ್ಯಾರಂಟಿ ಇದೆಲ್ಲ ಟೆಂಪ್ರರಿ ಗ್ಯಾಮ್ಲಿಂಗ್ ಇದ್ದಂಗೆ. ಗ್ಯಾಮ್ಲಿಂಗ್ ಗ್ಯಾರಂಟಿಗಳನ್ನ ಗ್ಯಾಮ್ಲಿಂಗ್ ಅಂತ ಕರಿತಿದ್ದೀರಾ? ಎಲ್ಲ ಹೌದು. ಜನಗಳಿಗೆ ಮೂರ್ಖರು ಮಾಡ್ತಾವ್ರೆ, ಎಲ್ಲ ತಿಳುವಳಿಕೆ ಇದೆ. ಈ ಸರಿ BJP